ಪಾರ್ವತಿ ಮಹಿಮೆ ಎಂಬ 17ನೇ ಅಧ್ಯಾಯ. ಪರಮೇಶ್ವರನು ಸರ್ವಮಂಗಳೆಯ ಮಹಿಮೆಯನ್ನು ವೃಷಭನಿಗೆ ಹೇಳಿದ್ದು, ಮಂಗಳಾಕೆ ಮಂಗಳವೆನಿಪೆ ಧಾಂಗರೂಪಿಣಿಯಾದ ಮಹಿಮೆಯ ಮಂಗಳದೇನೆ ಹೇಳಿದ್ದನು ಮಹೇಶ ವೃಷಭಾಂಗೆ. ಪರಮೇಶ್ವರನು ನಂದಿಯನ್ನು ಕುರಿತು, ನಂದೀಶ ಕೇಳು, ದೇವಿಯ ಮಹಿಮೆಯನ್ನು ಹೇಳುತ್ತೇನೆ ಎಂದು ನುಡಿದು ದೇವಿಯ ಅದ್ಭುತವನ್ನು ಮಹಿಮೆಯನ್ನು ಹೇಳತೊಡಗಿದ್ದನು. ಶುಂಭು ನಿಶುಂಭರು ಮತ್ತೆ ಹುಟ್ಟಿ ದುಷ್ಟರಾಗಿ ದೇವತೆಗಳಿಗೆ ತೊಂದರೆಯನ್ನುಂಟು ಮಾಡಲು ದೇವಿಯು ಶ್ರೀ ದುರ್ಗಿಯಾಗಿ ಅವರನ್ನು ಸೀಳಿದ್ದಳು. ಆ ದುರ್ಗಿಯೇ ಮೂಲ ದೇವತೆಯಾದ ಈ ಪಾರ್ವತಿ ದೇವಿ ರಕ್ತ ದಾಸಾರನನ್ನು ಸಂಹರಿಸಿ ಮುನಿಗಳನ್ನು ಕಾಪಾಡಿ ತನ್ನ ಭಕ್ತರಿಂದ ಈ ಪಾರ್ವತಿಯೇ ದುರ್ಗೆ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಳು. ಭೀಮನೆಂಬ ಅಸುರನು ಹಿಮಾಚಲದಲ್ಲಿದ್ದ ಋಷಮುನಿಗಳನ್ನು ತಿನ್ನತೊಡಗಿದ್ದಾಗ ಈ ಸೋಮಶೇಖರಿಯೇ ಈ ಅಸುರರನ್ನು ಯುದ್ಧದಲ್ಲಿ ಕೊಂದು ಭೀಮೆ ಎಂದು ಹೆಸರಿನಿಂದ ಕರೆಸಿಕೊಂಡಳು. ಅವಳೇ ಈ ಪಾರ್ವತಿ. ದಾರುಣಾಕ್ಯ ಎಂಬ ರಾಕ್ಷಸನು 3 ಲೋಕಗಳನ್ನು ಸೊರೆ ಮಾಡುತ್ತಾ ಭ್ರಮರ ರೂಪನಿಂದ 6 ಕಾಲುಗಳಿಂದ ಸರ್ವರನ್ನು ಕಡಿದು ಕೊಲ್ಲುತ್ತಿರಲು ಅವನನ್ನು ದೇವಿಯು ಕೊಂದು ಭ್ರಮರಾಂಬೆ ಎಂದು ಪ್ರಸಿದ್ಧಳಾದವಳೇ ಈ ಪಾರ್ವತಿ. ಭಸ್ಮಾಸುರನು ನನ್ನ ವರದಿಂದ ನನ್ನನ್ನೇ ಭಸ್ಮ ಮಾಡುವೆನೆಂದು ಬಂದಾಗ ನಾನು 1000 ಲೋಕಗಳನ್ನು ಅಲೆದಲೆದು ಸಾಕಾಗಿ ಕೊನೆಗೆ ನಾರಾಯಣಿಯಾಗಿ ಬಂದು ಭಸ್ಮಾಸುರನನ್ನು ಭಸ್ಮ ಮಾಡಿದ ಮೋಹಿನಿಯೇ ಈ ಪಾರ್ವತಿ. ಪರಮಶ್ರುತಿಯನ್ನು ಬ್ರಹ್ಮನಿಂದ ಆರಿಸಿಕೊಂಡು ಹೋಗಿ ನೀರಿನಲ್ಲಿ ಅಡಗಿದ್ದ ದುಷ್ಟ ಮರುಸುತನನ್ನು ಕೊಂದು ಬ್ರಹ್ಮನಿಗೆ ಶ್ರುತಿಯೇ ಮೊದಲಾದ ವೇದಗಳನ್ನು ತಂದುಕೊಟ್ಟು ಮಾಸ್ಯ ರೂಪ ಬ್ರಹ್ಮವೇ ಈ ಪಾರ್ವತಿ. ಶಿರ ಸಮುದ್ರವನ್ನು ಕಡೆದಾಗ ಮಂದರ ಪರ್ವತವು ನೀರಿನಲ್ಲಿ ಮುಳುಗಲು ಕುರ್ಮನಾಗಿ ಪರ್ವತವನ್ನು ಮೇಲಕ್ಕೆತ್ತಿ ಆ ಸಮುದ್ರದಲ್ಲಿ ಸಿಕ್ಕಿದ ಸೊರೆಯನ್ನು ಅಮೃತವನ್ನು ಬೇರೆ ಬೇರೆ ಮಾಡಿ ದೇವತೆಗಳಿಗೆ ಅಮೃತವನ್ನು ರಾಕ್ಷಸರಿಗೆ ಸೊರೆಯನ್ನು ಕುಡಿಯಲೆರೆದು ಹರಿಯೇ ಜಗನ್ಮೋಹಿನಿಯು ಪರಮ ಮಂಗಳ ದೇವಿಯೂ ಆದ ಈ ಪಾರ್ವತಿ. ಹಿರಣ್ಯಲೋಚನೆಂಬ ರಾಕ್ಷಸನು ಈ ಭೂಮಿಯನ್ನು ಚಾಪೆಯಂತೆ ಸುತ್ತಿ ರಸತಾಳಕ್ಕೆ ಕೊಂಡೊಯ್ದಾಗ ವಿಷ್ಣು ವರಹನಾಗಿ ರಾಕ್ಷಸನನ್ನು ಕೊಂದು ನನ್ನ ದಾಡೆಯಿಂದ ಭೂಮಿಯನ್ನು ಮೇಲಕ್ಕೆ ತಂದು ವಿಷ್ಣುವೇ ಈ ಪಾರ್ವತಿ. ಹರಿಯನ್ನು ಧ್ಯಾನಿಸಬೇಡವೆಂದು ಪ್ರಹ್ಲಾದನನ್ನು ದುಷ್ಟ ದೈತ್ಯನಾದ ಹಿರಣ್ಯಕಶಿಪು ನಿರ್ಬಂಧಿಸಿ ಹಿಂಸೆಯನ್ನು ಕೊಟ್ಟು ನೋಯಿಸುತ್ತಿದ್ದಾಗ ಕಂಬದಿಂದ ನರಸಿಂಹ ರೂಪವಾಗಿ ಹೊರಬಂದ ದೈತ್ಯನು ಹೊಟ್ಟೆಯನ್ನು ಬಗಿದು ಕೊರಳಿನ ಮಾಲೆಯನ್ನು ಧರಿಸಿದ ಈ ಹರಿಯೇ ಈಗ ಪಾರ್ವತಿಯಾಗಿದ್ದಾಳೆ. ಇವಳೇ ಅಂದು ಹರಿಯಾಗಿದ್ದಳು. ಬಲಿ ಎಂಬುವನು ಧನಮನದಿಂದ ಗರ್ವಿಷ್ಠನಾದಾಗ ವಾಮನ ರೂಪದಲ್ಲಿ ಅವನಲ್ಲಿಗೆ ನಡೆದು ಅವನಿಂದ 100 ಪಾದದಷ್ಟು ಭೂಮಿಯನ್ನು ದಾನ ಪಡೆದು ತ್ರಿಲೋಕಗಳನ್ನು ತನ್ನೆರಡು ಪಾದಗಳಿಂದ ಅಳೆದು 3ನೇ ಪಾದವನ್ನು ಅವನ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತುಳಿದವಳೇ ಈ ಪಾರ್ವತಿ. ಕರ್ತವ್ಯ ವೀರನು ಕಾಮಧೇನುವನ್ನು ಪಡೆಯಲು ಇಚ್ಛಿಸಿ ಜಮದಗ್ನಿಯನ್ನು ಕೊಂದಾಗ ಕೊಡಲಿ ಹಿಡಿದು ಭಾರ್ಗವನಾಗಿ ಕರ್ತವ್ಯ ವೀರನ 1000 ಭುಜಗಳನ್ನು ಕತ್ತರಿಸಿ ಕೊಂದು ಹಾಕಿದ್ದವಳೇ ಈ ಪಾರ್ವತಿ. ಸೀತೆಯ ಅಪಹರಿಸಲ್ಪಟ್ಟಾಗ ದಶರಥ ರಾಜನು ಮಗನು ಅಸಂಖ್ಯಾತ ವಾನಸೈನ್ಯದೊಡನೆ ಹೊರಟು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ರಾಕ್ಷಸರನ್ನು ರಾವಣ ಕುಂಭಕರ್ಣಾದಿಗಳನ್ನು ಕೊಂದು ಸೀತೆಯನ್ನು ತಂದು ಅಯೋಧ್ಯ ರಾಜನಾದ ಶ್ರೀರಾಮನನ್ನು ಈ ಪಾರ್ವತಿಯೇ. ದನ ಕರುಗಳನ್ನು ಕಾಯುತ್ತಾ 16,000 ಗೋಪಿಕೆಯರೊಂದಿಗೆ ಕ್ರೀಡೆಯಾಡಿ ಮಾನವನಾದ ಕಂಸನನ್ನು ಕೊಂದು ನರಕಾಸುರ, ಶಿಶುಪಾಲ, ದಂತವಕ್ರರೆ ಮೊದಲಾದವರನ್ನು ನಾಶ ಮಾಡಿ ಧರ್ಮರಾಜ, ಭೀಮ, ಅರ್ಜುನರೇ ಮೊದಲಾದವರನ್ನು ಸಲಿಹದೆ ದೇವಕಿ ಪುತ್ರನಾದ ಶ್ರೀಕೃಷ್ಣನು ಆ ಪಾರ್ವತಿ ದೇವಿಯೇ. ತ್ರಿಪುರನೊಡನೆ ಕಂಸನು ಕಾದಾಡುತ್ತಿದ್ದಾಗ ಅಲ್ಲಿ ಸತ್ತ ರಾಕ್ಷಸರು ಮತ್ತೆ ಮತ್ತೆ ಹುಟ್ಟಲು ಹರಿಯು ಅಲ್ಲಿ ಕೊಳದ ಬಳಿ ಬತ್ತಲೇ ನಿಂತನು. ಆಗ ಅಲ್ಲಿಯ ಸ್ತ್ರೀಯರು ಅವನನ್ನು ಕಂಡು ಮೋಹಿನಿಸಿದ. ಆದ್ದರಿಂದ ತ್ರಿಪುರನು ಬಲಹೀನನಾದನು. ಶಿವನು ಆಗ ತ್ರಿಪುರನನ್ನು ದಹಿಸಿದ್ದನು. ಈ ಪಾರ್ವತಿಯೇ ಆ ಶಿವನಾಗಿದ್ದನು. ಕುದುರೆ ಆನೆಗಳಾಗಿ ಸೈನ್ಯವನ್ನು ಕಡಿದು ದುಷ್ಟರನ್ನು ನಾಶ ಮಾಡುವ ಪುಣ್ಯ ರಕ್ಷಣೆಯನ್ನು ಮಾಡುವ ಜಗತ್ತನ್ನೆಲ್ಲ ಪಾಲಿಸುವ ಹರಿಗೆ ಗುರು ವರೆಯಲೇ ಈ ಪಾರ್ವತಿ ದೇವಿ. ಪಾರ್ವತಿ ದೇವಿಯ ಅವತಾರಗಳೇ ಚಕ್ರದ ಸ್ಥಾನಗಳು, ದಳ, ಬೀಜ, ವರ್ಣಗಳು, ಅಧಿಪತಿಯರು ಎಲ್ಲವೂ. ಅದನ್ನೆಲ್ಲ ವಿಸ್ತಾರವಾಗಿ ಹೇಳುವೆನೆ. ದೇವಿಯ ಚರಿತ್ರೆಯು ಪುಣ್ಯಕ್ಕೂ ಪುಣ್ಯಪ್ರದವಾದದ್ದು. ಚಕ್ರಕ್ಕೆ ಆಧಾರ ಅಲಯವು ಗುದ, 4 ದಳಗಳು, 4 ಅಕ್ಷರ ವಾ, ಆದಿ, ಸಾ ಅಂತರಾಕ್ಷಗಳಿವೆ. ಮೇಲೆ ನಿರ್ವಣ ಪದ್ಮಕ್ಕೆ ಹೋಲಿ ಪಾಶ ಅಂಕುಶಗಳನ್ನು ಧರಿಸಿರುವ ಗಣಪತಿಯು ಈ ಪಾರ್ವತಿ. ಲಿಂಗಸ್ಥಲ, ಸ್ವಾದಿಷ್ಟ ಚಕ್ರ, ಅರುದಳ ಅಕ್ಷರಗಳನ್ನು ವಿಂಗಡಿಸಿದ್ದರೆ ಓ ಆದಿಯು, ಲ ಅಂತ್ಯರಕ್ಷವು, ಇವೇ ಕೃಷ್ಣವರ್ಣವು.
ಕಂಗೊಳಿಸುವುದು. ಜಪಮಣಿ ಕಮಂಡಲಗಳು ನೀಡಿರುವ ಬ್ರಹ್ಮನು ಈ ಪಾರ್ವತಿ. ನಾಭಿಸ್ಥಳವು ಮಣಿಪುರವಾಗಿ ಚಕ್ರದೊಡನೆ ಶೋಭಿಸುವ ದಶದಳ ದಕ್ಷರಕ್ಷರ ಶಬಿತವಾದ ಆದಿ ಡ ಅಂತ್ಯ ಫ ಅಕ್ಷರಗಳುಳ್ಳ ಪೀತವರ್ಣನಾದ ಅಭಿಮಾನದಿಂದ ಚಕ್ರ ಗಾದಪಾಣಿಯಾದ ಚತುರ್ಭುಜ ಶ್ರೀ ವಿಷ್ಣುವು ಈ ಪಾರ್ವತಿ ದೇವಿ. ಚಕ್ರ ಹೃದಯದಲ್ಲಿ 12 ಅಕ್ಷರಗಳಿವೆ. ದ್ವಾದಶದಾದಿ ಕ ಠ ಅಕ್ಷರಗಳಿಂದ ಹೇಮವರ್ಣದ ಮಹಾಪೀನಕನು, ತ್ರಿಶೂಲ ಧರಿಸಿರುವವನು, ಕಮಲಜನು, ಕಪಾಲಿಯೂ ಆದ ರುದ್ರನು ಈ ಪಾರ್ವತಿ. ಕುತ್ತಿಗೆಯಲ್ಲಿ ವಿಶುದ್ಧಿಯು, ಚಕ್ರಕ್ಕೆ ಷೋಡಶದಳವು ಹೊಳೆದು ಷೋಡಾಕ್ಷರದ ಆದಿ ಆ ಅಂತ್ಯ ಹಂ ಆಗಿ ಧ್ರುವವರ್ಣದ ಶೋಭಿತ ಹಾಗೂ ನಿತ್ಯವಾಗಿದ್ದು ಇಹ ಪರಗಳೆರಡರಲ್ಲೂ ತಿರುಗಿತಿರುವ ಸುತ್ತ ಮತ್ತೆ ಹುಟ್ಟುವ ಜೀವವೇ ಈ ಪಾರ್ವತಿ. 2 ಹುಬ್ಬುಗಳ ಮಧ್ಯೆ ಚಕ್ರವಿದೆ. ಅಗ್ನಿವೆನಿಸುವ ಕಿರಣ ರತ್ನವು ಕೋಣೆ ಮಧುರದಳ ಹುಂ ಕ್ಷಂ ಸಂ ಬೀಜವೂ ಇದ್ದು ಕೋಟಿ ಸೂರ್ಯರನ್ನು ಮೀರುವ ಜ್ಯೋತಿರ್ಮಯ ಬಿಂದು ಈ ಪಾರ್ವತಿ. ಇದರ ಮೇಲೆ ಉದ್ವರ್ಗ ಮುಖಕ್ಕೆ ಸರಿಯಾದ ಸಹಸ್ರಾರ್ಥ ಚಕ್ರಕ್ಕೆ ಕೂಡಿ 1000 ದಳಗಳಿಂದ ಅಮೃತವನ್ನೇ ತುಂಬಿ ತೇಜೋಪೂರ್ಣವಾಗಿ ಬಾಹ್ಯಾಂತರಗಳಲ್ಲೂ ನಿತ್ಯ ಸ್ಥಿರವಾಗಿರುವ ಬ್ರಹ್ಮಳೇ ಈ ಪಾರ್ವತಿ. ಈಕೆ ಶಿವನ ಜೀವಸುದೆ, ಕರ್ತಳು, ಜೀವವಾಗಿಹಳು, ಲೋಕದ ಜಂತ್ರಳಾಗಿರುವವಳು. ಈಕೆಗೆ ಸಾವು ಹುಟ್ಟುಗಳಿಲ್ಲ, ದುಃಖ ಸುಖಗಳಿಲ್ಲ. ತೋಳಲ್ಲಿ ಬಳಲಿದ್ದರೂ ಪವಿತ್ರಕ್ಕೆ ಪವಿತ್ರವಾಗಿರುವವಳು ಈ ಪಾರ್ವತಿ ದೇವಿ. ಈಕೆ ನಾರದ ರೂಪಳು ಅಲ್ಲದೆ ನಾನಾ ನಾದಗಳಾಗಿದ್ದಾಳೆ. ಓದಿರುವ ಸುಂದರವಾದ ನಾದವು ನಾದಮಗ್ನಳು. ಈಕೆಯೇ ನಾದತಿಹತಳು, ನಾದಬಿಂದುವು, ಪರದೇವಿಯು ಆದವಳೇ ಪಾರ್ವತಿ. ಆಕೆ ಸ್ತ್ರೀಯಲ್ಲ, ಪುರುಷಳೂ ಅಲ್ಲ, ನಪುಂಸಕನೂ ಅಲ್ಲ, ಅವಯವವೂ ಅಲ್ಲ, ದೇಹ ಚರ್ಮ ವ್ಯವಹಾರವಲ್ಲ, ರಕ್ತ ಆಸ್ತಿಗಳಿಂದ ಕೂಡಿರುವವಳು ಅಲ್ಲ, ಸಂಕಲ್ಪವೂ ಅಲ್ಲ, ವಿಕಲ್ಪವೂ ಅಲ್ಲ. ಜೀವಕ್ಕೆ ಇದ್ದಾಳೆ, ಇಲ್ಲವೋ ಇಲ್ಲವಾಗಿದ್ದಾಳೆ. ಅವಯುಗಗಳೇ ಮೊದಲಾದ ಪಂಚಭೂತಗಳೇ ಈಕೆ. ಜ್ಞಾನದ ಪಂಚದ್ರಿಯುಗಗಳಲ್ಲಿ ಅಲ್ಲದೆ ಪಂಚ ಕರ್ಮೇಂದ್ರಗಳಲ್ಲಿಯೂ ಪಂಚವಾಯುಗಳು ಪಂಚ ತತ್ವಗಳು ಆಗಿದ್ದು ಈ ಪಾರ್ವತಿಯು ಪಂಚವರ್ಜಿತಳು ಆಗಿದ್ದಾಳೆ. ಈಕೆ ಸರ್ವಭೂತಳು, ಸರ್ವನಾಮಗಳು, ಸರ್ವಚೇಷ್ಟೆಗಳು, ಸರ್ವಜೀವಿಯು, ಭೂಮಿ, ಪಶು, ನರ, ಕ್ರಿಮಿ, ಕೀಟ, ಮಹತು, ದೇವತೆ, ಅಸುರ, ಕ್ಷೇತ್ರ, ಗಿರಿಪುರ ಇವೆಲ್ಲವೂ ಆಗಿದ್ದು ಪರಬ್ರಹ್ಮಳು ಆಗಿರುವಳು. ಹೇಳುವವನಾದ ನಾನು ಈಕೆಯೇ, ಕೇಳುವ ನೀನು ಈಕೆಯೇ. ಸಂತೋಷವು ಈಕೆಯೇ, ಬೋಧೆಗಳಿಂದ ಬಂದು ಈಕೆಯ ಮೇಲೆ ಸೂಕ್ಷ್ಮವಾದ ನಿರಾಳ ವಸ್ತುವು ಓಲಾಡುತ್ತಿರುವುದು ಈಕೆಯೇ. ಈಕೆ ಮೂಲ ಬ್ರಹ್ಮಳು. ವೃಷಭನೇ, ನನ್ನನ್ನು ಬಲ್ಲವರಾರು? ನನ್ನನ್ನು ಪ್ರೋತ್ಸಾಹಿಸಿ ಸರ್ವ ಲೋಕಗಳಿಗೂ ನನ್ನನ್ನು ದೈವವನ್ನಾಗಿ ಮಾಡಿದ್ದರಿಂದಲೇ ನಾನು ಪರದೈವತೆವಾದೆ. ವಿಷ ಕುಡಿದು ನಾನು ಉಳಿದಿರುವುದು ಈ ಪಾರ್ವತಿಯ ಮಹಿಮೆಯಿಂದಲೇ. ಇಲ್ಲದಿದ್ದರೆ ನಾನು ಉಳಿಯುತ್ತಿದ್ದೆನೆ? ಒಂದು ದಿನ ಪಾರ್ವತಿಯು ನನ್ನನ್ನು ಕುರಿತು ಇದೇನು ಎಂದು ಕೇಳಿದಳು. ನಾನು ಎಲ್ಲವೂ ಕಾಣುತ್ತಿದ್ದೆ, ಅದೆಲ್ಲವೂ ನನ್ನ ಮಹಿಮೆ ಎಂದೆನು. ಅದಕ್ಕೆ ಆಕೆಯು ನನ್ನ ಮಹಿಮೆಯನ್ನು ಈಗ ನೋಡಿರಿ ಎಂದು ನಸುನಗುತ್ತಾ ಒಂದು ಚಿಟಿಕೆಯನ್ನು ಹಾಕಿದ್ದಳು. ಒಡನೆ ಹರಿಹರರು, ಆನಂತರ ಕಮಲಜರು, ಬಹಳ ಜನ, ದಶಮುಖರು, ಸಹಸ್ರಾರು ಪರಿಚರಕರೆಲ್ಲರೂ ಕಂಡುಬಂದು ನಾನು ಬಹು ಬೆದರಿದ್ದೆ. ಅವೆಲ್ಲರ ಕಾಂತಿ, ವೇಷ, ಭೂಷಣ, ಆಯುಧ, ಶೌರ್ಯ, ಸಂಪತ್ತು, ವೈಭವಗಳನ್ನೆಲ್ಲ ಕೊಂಡು ನಾನು ಭಯದಿಂದ ಬೆದರಿ ಗಡಗಡನೆ ನಡುಗು ಹೋಗಿದ್ದೆ. ಆಗ ಗೌರಿಯು ನನ್ನನ್ನು ಅವಚಿಕೊಂಡು ನಡುಗಿದರು ಎಂದು ನುಡಿದು ನನ್ನ ಮಾಯೆಯನ್ನು ಅಡಗಿಸಿ ಭಯಪಟ್ಟಿದ್ದೇಕೆ ಎನ್ನಲು, ನಿನ್ನ ಮಾಯೆಯು ಘೋರ ವಿಚಿತ್ರ ಕಂಡು ಎಂದೆ. ಅದಕ್ಕೆ ಅವಳು, ಜಗದೊಡನೆಯ ನಿನ್ನ ಈ ಮಾಯೆಗೆ ನೀನು ಚಂಚಲನಾಗುವುದೇ ಎಂದು ನನ್ನನ್ನು ಸಂತೈಸಿದ್ದಳು. ಒಂದು ದಿನ ಶ್ರೀರಾಮಚಂದ್ರನು ಸಭೆಯಲ್ಲಿ ಕುಳಿತಿದ್ದನು. ಸರ್ವ ಋಷಿಗಳು ಅಲ್ಲಿದ್ದರು. ಆಗ ಶ್ರೀರಾಮನು ವಸಿಷ್ಠರನ್ನು ಕುರಿತು ಮಾಯೆ ಎಂಬುದೇನು, ಅದು ಹೇಗಿದೆ ಎಂದು ಕೇಳಿದನು. ವಸಿಷ್ಠನು ಸಂದೇಹಚಿತ್ತನಾಗಿ ಉತ್ತರ ಕೊಡಲಾರದೆ ತನ್ನಲ್ಲೇ ಮಾಯೆಯು ಮೃಷೆ ಎಂದುಕೊಂಡು ಒಡನೆ ಅವನ ಮನಸ್ಸು ಅಡವಿಗೆ ಹೋಯಿತು. ಅಲ್ಲಿ ಶಬರಿ ಎಂಬ
ತರುಣಿಯನ್ನು ಕಂಡು ಅವಳೊಡನೆ ಕೂಡಿ ಏಳೆಂಟು ಶಿಶುಗಳಾದವು. ಮತ್ತೆ ಆ ಮನಸ್ಸು ರಾಮನಿಗೆ ಎತ್ತರದ ಕೊಡಲಿ ಎನ್ನುತ್ತಾ ಸಭೆಗೆ ಬರಲು ಮನಸ್ಸಿನ ಜೊತೆಗೆ ಶಬರಿಯು ರಾಮನ ಸಭೆಗೆ ಬಂದಳು. ಅವಳು ನನ್ನನ್ನು ನನ್ನ ಶಿಶುಗಳನ್ನು ಹೀಗೆ ಬಿಟ್ಟು ಬರಬಹುದೇ ಎಂದು ಸಭಾ ಮಧ್ಯದಲ್ಲಿ ಕೇಳಿದಳು. ಸಭೆಯಲ್ಲಿ ನೆರೆದವರೆಲ್ಲರೂ ಇದೇನು, ವಸಿಷ್ಠರು ಶಬರಿಯನ್ನು ಕೊಡದಿರಲ್ಲ ಎಂದು ಬೆರಗಾಗಿ ಪರಸ್ಪರ ಮುಖಗಳನ್ನು ನೋಡತೊಡಗಿದ್ದರು. ರಘುಸುತನು ನಸುನಕ್ಕುತ್ತಾ ವಸಿಷ್ಠನು ತಲೆ ತಗ್ಗಿಸಿದ್ದನು. ಅವನು ಮನಸ್ಸಿನಲ್ಲಿಯೇ, ಇದೆಂಥ ಪಾಪ, ನಾನೆಲ್ಲಿ, ಶಬರಿಯಲ್ಲಿ, ಹಾ ಮಹಾದೇವ ಎಂದು ಚಿಂತಿಸುತ್ತಿದ್ದನು. ಒಡನೆ ಶ್ರೀರಾಮನು ಶಬರಿಯನ್ನು ನೋಡಿದ್ದನು. ಆಕೆ ಮಾಯವಾದಳು, ಅವಳ ಶಿಶುಗಳು ಮಾಯವಾದವು. ಅದನ್ನು ಕಂಡ ವಸಿಷ್ಠನು ಮಾಯೆಯ ನಿಜ ಸ್ವರೂಪವನ್ನು ಅರಿತು ದೇವಿಯ ಮಹಿಮೆಯಿಂದ ಆಗುವ ಕಾರ್ಯಗಳೇ ಇವೆಲ್ಲವು ಎಂದು ತಿಳಿದು ಪಾರ್ವತಿಯನ್ನು ಮನಸಾರೆ ಸ್ತುತಿಸಿದ್ದನು. ನಿತ್ಯ ನಿರ್ಗುಣಳೆ, ಅವಯವ ರಹಿತಳೆ, ನಿಜ ಸತ್ಯ ನೀನು. ಎಲೆ ಮಹಾತಾಯೆ, ಸುವಿದ್ರೂಪೆ, ಶಾಂಭವಿ, ಪ್ರತ್ಯಗಾತ್ಮಳೆ, ಪರಳೆ, ಪರಬ್ರಹ್ಮ ಪೂರ್ಣೆಯೇ, ಚಿತ್ತ ಸ್ವರೂಪಳೆ, ಚಿತ್ತ ಸಕಳೆ ತಾಯೇ ನೀನು. ಚಿದವಸ್ತ, ಚಿತ್ಮತ್ಮಳು, ಚಿದಂಬರೆ, ಸರ್ವಕ್ಕೂ ನೀನೇ ಕೃತ. ತ್ರಿಪುರಿ, ಕಾಪಾಡು ಕಾಪಾಡು ತಾಯೇ ನೀನು. ಕುಬೇರಳು, ದಾರಿದ್ರ್ಯಳು ಹೌದು. ತ್ರಿನಯನನು ಪಡೆದವಳು ನಿಜ. ಗುಣಕ್ಕೂ ನಿಲುಕದಂತಹ ಭಾವಾತ್ಮೆ, ಗುಪ್ತೆ, ಅತ್ಯಂತ ಗುಹ್ಯಾತ್ಮ, ಗುರು ರೂಪಳೆ. ಆದರೂ ನೀನು ಅವ್ಯವಳು, ಉನ್ಮನಿ, ಸಾಕ್ಷಿಗೆ ಸಾಕ್ಷಿ ನೀನೇ. ಎಲೆ ತಾಯೇ ತನುರಹಿತಳಾದ ಆತ್ಮರೂಪಿಣಿ, ಕಾಪಾಡು ಕಾಪಾಡು ತಾಯೇ ನೀನು. ನೀಲ ಮೋಡದ ಮಿಂಚು, ಶಾಲಿ, ಮುಳ್ಳಿನ ಮಾತ್ರವು ಆದಿ ಹಾಗೂ ಅಂತ್ಯ, ಸೂಕ್ಷ್ಮತಿ ಸೂಕ್ಷ್ಮ, ಅಣು ಪರಮಾಣು ತ್ರಿಮೂರ್ತಿಗಳಿಗೂ ಮೂಲವಾದ ಭಗವತಿ, ಇಂದ್ರಮಾತೆ, ವಿರಾಟ ಸ್ವರೂಪೆ, ಕಾಪಾಡು ಕಾಪಾಡು. ಅಕ್ಷರತ್ರಯಗಳಾದ ಮೂರು ನೀನೆ. ಅಕ್ಷರಾರ್ಥದಲ್ಲಿ ಈಶ್ವರಳು ನೀನೆ. ಅಕ್ಷರ ಶೂನ್ಯವಾಗಿರುವ ಸದಾಶಿವನೂ ನೀನೆ. ಶೂನ್ಯಕ್ಕೆ ಶೂನ್ಯಳು, ಮೋಕ್ಷಕ್ಕೆ ಇಚ್ಛಿಸುವವನಿಗೆ ಸಾಕ್ಷಾತ್ಕಾರಳಾಗುವವಳು ನೀನೇ. ಭಗವತಿಯೇ ಕಾಪಾಡು ತಾಯೇ ನೀನು. ಮೂಲ ಪ್ರಕೃತಿ, ಮೂಲಮಯೆ, ಮೂಲವಿದ್ಯೆ, ಮೂಲಮಾತೆ, ಮೂಲಧಾರಿ, ಮುನಿವರರ ಹೃದಯದಲ್ಲಿ ಸದಾ ವಾಸವಾಗಿರುವವಳು. ಅಂತರಾತ್ಮೆ, ಕಾಳಿ, ಕಾತ್ಯಾಯಿನಿ, ಭವಾನಿ, ಕಾಳ, ಕುದರೆ, ನಿರ್ವಿಕಲ್ಪೆ, ಜ್ವಾಲಮಾಲಿನಿ, ಕಾಪಾಡು ಕಾಪಾಡು. ಮಧುವರ್ಧಿನಿ, ಮಹಿಷಾಸುರಮರ್ದಿನಿ, ತ್ರಿದಶರ ಶತ್ರು ಶತಕಂಠ ಸಂಹಾರಿ, ಮದಮುಖರಾದ ಸದೋಪಸುಂದರರಿಗೆ ಮರಿಯಾದವಳೆ, ಭಾವವನ್ನು ಬಿಟ್ಟವಳೆ. ಪದ್ಮನಾದ ಬ್ರಹ್ಮನ ಜಿಹ್ವೆಯೇ ನಿನ್ನ ಕೈಯಲ್ಲಿದ್ದು ಅದ್ಭುತವಾದ ಬ್ರಹ್ಮಾಸ್ತ್ರ. ದೇವತಾ ಸುಧಾರೂಪಳು, ನಾನು ತಪ್ಪು ಮಾಡಿದ್ದೆ, ನನ್ನನ್ನು ಕ್ಷಮಿಸು ತಾಯೇ ನೀನು. ನಿಗಮತೀತವಾದ ಆಗಮ ಸ್ವರೂಪಳು, ಭಗವತಿ, ಬಂಡಾಸುರನನ್ನು ಕೊಂದು ಭೈರವಿ, ಭಸ್ಮಾಸುರನನ್ನು ಭಸ್ಮ ಮಾಡಿದ ಜಗನ್ಮೋಹಿನಿ ನೀನು. ಪಾಪನಾಶಿನಿ, ನನ್ನ ತಪ್ಪನ್ನು ಕ್ಷಮಿಸು. ನೀನು ಭಕ್ತರಿಗೆ ಜೀವ, ಭಕ್ತರ ಬಂಧು, ಭಕ್ತರ ಅಂತರ್ಯಾಮಿ, ಭಾಗ್ಯಪಾಲಿನಿ. ಅಲ್ಲದೆ ಭಕ್ತರ ಆಜ್ಞೆಯನ್ನು ಶಿರಸಾವಹಿಸಿ ಅವರ ಕಾರ್ಯದಲ್ಲಿ ಮಗ್ನಳಾಗುವ ಭಕ್ತ ಪಾರಾಧೀನಳು ತಾಯೇ ನೀನು. ಭಕ್ತರ ಮನೆ ಬಾಗಿಲಿಗಳೆಲ್ಲ ಇರುವ ಭಕ್ತರನ್ನು, ನಿನ್ನನ್ನು ಭಜಿಸುವವರನ್ನು ಸಾಲಹುವು. ಭಕ್ತವತ್ಸಲೆ, ನನ್ನ ತಪ್ಪನ್ನು ಕ್ಷಮಿಸು. ಸದಾಶಿವನ ತೊಡೆಯಲ್ಲಿ, ಹರಿಯ ಎದೆಯಲ್ಲಿ, ವಿಧಿಯ ನಾಲಿಗೆಯಲ್ಲಿ ವಾಸಿಸುತ್ತಿದ್ದ ಜಗನ್ವನ್ನಳೆ ಮೋಹಿಸುತ್ತಿರುವ ತಾಯೇ ಮಾಯೆ, ನಿನ್ನನ್ನು ಸುಳ್ಳು ಎಂದನಲ್ಲ, ನನ್ನ ತಪ್ಪು ಕ್ಷಮಿಸು. ನೀನೇ ಪ್ರಪಂಚ, ನೀನೇ ಗುರು, ಶಿಷ್ಯರು ನೀನೇ. ತತ್ವಮಸಿ, ಧ್ಯಾನ, ಧಾರಣ ಹಾಗೂ ಸರ್ವಸ್ವ ಮಾಯೆ. ಸತ್ಯವೆಂದರೆ ಸತ್ಯವಾಗಿರುವೆ, ಮಿಥ್ಯವೆಂದರೆ ಮಿಥ್ಯವಾಗಿರುವೆ. ಹೀಗೆ ಸತ್ಯ ಮಿಥ್ಯಗಳೆರಡರೂ ಸಾಕ್ಷಿಯೂ ಆಗಿರುವ ಅಂಕಿಚನನಾದ ನಾನು ನಿನ್ನನ್ನು ಮೃಷೆ ಎಂದುದು ನಿಜವಾಗುವುದೇ. ನನ್ನ ತಪ್ಪನ್ನು ಕ್ಷಮಿಸು. ಜಗನ್ಮಾತೆ, ನಿನ್ನ ಮಹಿಮೆಯನ್ನು ಅರಿಯಲು ಬ್ರಹ್ಮಾದಿರಿಗೂ ಅಸಾಧ್ಯವಾಗಿರುವಾಗ ನನ್ನಂಥ ಕುನ್ನಿ ಹೇಗೆ ತಾನೇ ಅರಿಯನು? ತಾಯೇ ನೀನು ನಿನ್ನ ಮಕ್ಕಳೊಂದಿಗೆ ಬಂದು ನನ್ನ ಅಹಂಕಾರವನ್ನು ಹೋಗಲಾಡಿಸದೆ ನಿನ್ನ ಪಾದಾರವಿಂದಗಳಿಗೆ ಇದು ನಮಸ್ಕರಿಸುತ್ತಿದ್ದೇನೆ. ನಾನು ಗೆದ್ದೆನೆಂದರೆ ದೇವಿಯ ತಾನಾಗಿ ಗೆದ್ದವಳಾಗಿರುತ್ತಾಳೆ. ಅವಳೇ ಕರಗುವಳು, ಮೂಡುವವಳು, ಶುದ್ಧ ನಿರಾಕಾರ ಬ್ರಹ್ಮೆ. ಶೂದ್ರನಾದ ನಾನು ನಿನ್ನನ್ನು ಮೃಷೆ ಎಂದನ್ನು ಕ್ಷಮಿಸಮ್ಮ.
ಮಾಯೆ ಸುಳ್ಳಾದರೆ ರವಿ, ಚಂದ್ರ, ಭೂಮಿ, ಆಕಾಶವೆಲ್ಲವೂ ಸುಳ್ಳಾಗಿರಬೇಕು. ಆದರೆ ಹಾಗೆಲ್ಲಿ? ಎಲ್ಲವೂ ಸತ್ಯ. ನಾನು ಆಜ್ಞದಿಂದ ನುಡಿದುದನ್ನು ಕ್ಷಮಿಸು ತಾಯೇ ಎಂದು ನಮಸ್ಕರಿಸಿದ್ದನು. ಆದ್ದರಿಂದಲೇ ವಿಷ್ಣು ಮಾಯೆಯನ್ನು ತಿಳಿಯಲಾರದೆ ತ್ರಿಗುಣಗಳಲ್ಲಿ ಹುಟ್ಟಿ ಆಕೆಯ ಮೊರೆ ಹೊಕ್ಕು ಉಳಿದುಕೊಂಡರು. ಈ ದೇವಿಯು ಯುದ್ಧದಲ್ಲಿ ಕೊಂದು ರಾಕ್ಷಸರ ಸಂಖ್ಯೆ ಸಮುದ್ರದ ಮರಳಿನ ಸಂಖ್ಯೆಯನ್ನು ಮೀರಿದೆ. ವೃಷಭನೇ ಕೇಳು, ಹರಿಯ ಅವತಾರಗಳೆಲ್ಲವೂ ಪಾರ್ವತಿ ದೇವಿಯು ಪವಿತ್ರವಾದ ಅವತಾರಗಳೇ. ಯಾವನು ಗಿರಿರಾಜಗೂ ಹರಿಗೂ ಭೇದವನ್ನುಂಟು ಮಾಡುವರೋ ಅವರು ಪಾತಕಿಗಳು. ಅಂಥವರು ಮಹಾಘೋರವಾದ ನರಕದಲ್ಲಿ ಉರುಳುವರು. ಅವರಿಗೆ ಕೈಲಾಸವೇ ಇಲ್ಲ. ಕಲ್ಪಸಂತ್ಯಾತದಲ್ಲಿ ಯಮನ ದೂತರು ಅವರನ್ನು ಅರೆದು ಹಾಕುವರು. ಈಗ ನಾನು ಧ್ಯಾನ ಮಾಡುವ ದೇವಿಯ ಮೂರ್ತಿಯನ್ನು ವಿವರಿಸುತ್ತೇನೆ. ಅಷ್ಟಭುಜ, ದಶಸನ, ಡಮರುಗ, ಶೂಲ, ಅಂಕುಶ, ಶರ, ಬಿಲ್ಲು, ಪಾನಪಾತ್ರೆ, ಚಕ್ರ, ಶಕ್ತಿ ಇವುಗಳಿಂದ ಕೂಡಿದ ಕಾಳಿಯು ಮೂರ್ತಿಯನ್ನು ಮನಸ್ಸಿನಲ್ಲಿಯೇ ಪೂಜಿಸಬೇಕು. ಒಂದು ತಲೆ, 4 ಭುಜ, ವಿಶಾಲವಾದ ಸುಂದರ ಮುಖ, ರಕ್ತದಂತೆ ಕೆಂಪಾದ ತ್ರಿನೇತ್ರಗಳು, ರುಂಡಮಾಲೆ, ಕಪಾಲ, ಸಿತಾಂಗವರ್ಣ, ಚಂದ, ಖಡ್ವಾಂಗ, ಶೂಲ, ಕತ್ತಿ ಇವುಗಳಿಂದ ಕೂಡಿ ಬೆಳಗುವ ಮೂರ್ತಿಯನ್ನು ಹೃದಯದ ಅಂತರಾಳದಿಂದ ಧ್ಯಾನಿಸಬೇಕು. ಹಣೆಯಲ್ಲಿ ರಕ್ತದ ತಿಲಕ, ಬೊಟ್ಟು, ವೀರಜಡೆ, ಅಷ್ಟಭುಜ, 3 ಮುಖ, ಶೇಷಾಭರಣ, ಸರ್ಪ, ಶಿರಮಾಲೆ, ರಕ್ತದಂತೆ ಕೆಂಪಾದ ವಸ್ತ್ರ ಧರಿಸಿರುವ ಗದೆ, ಖಡ್ವಾಂಗ, ಕತ್ತಿ ಇವುಗಳಿಂದ ಕೂಡಿದ ವೀರಮೂರ್ತಿಯಾದ ಕಾಳಿಯನ್ನು ನೆನೆಯಬೇಕು. 10 ತಲೆ, 10 ಪಾದಗಳು, 10 ಭುಜ, ಹೊಳೆಯುತ್ತಿರುವ 10 ಆಯುಧಗಳು, ಶಿರದ ಮಾಲೆ, ರಕ್ತವನ್ನು ಸ್ವೀಕರಿಸುವ ಪಾತ್ರೆ, ರಕ್ತದಂತೆ ಕೆಂಪಾದ ತ್ರಿನೇತ್ರಗಳಿಂದ ಕೂಡಿದ ಮಹಾಕಾಳಿಯನ್ನು ಧ್ಯಾನಿಸಬೇಕು. ಕರಿಯ ಭುಜ, ಶ್ವೇತಸ್ಥಾನಗಳು, ಶ್ವೇತಮುಖ, ಶ್ವೇತಪಾದ, ರಕ್ತವರ್ಣದ ಜಂಘೆ, ಕಟಿಗಳು, ಪವಿತ್ರವಾದ ಗಂಧದಿಂದ ಲೇಪಿತವಾದ 18 ಭುಜಗಳನ್ನು, 1000 ಕೈಗಳು ಇವುಗಳಿಂದ ಕೂಡಿದ ಮಹಾಮೂರ್ತಿಯೇ ಮಹಾಲಕ್ಷ್ಮಿ. ಇವಳನ್ನು ಧ್ಯಾನಿಸಬೇಕು. ಅಷ್ಟಭುಜಗಳು ಗಂಧಲೇಪಿತವಾಗಿ ಸರ್ವಾಭರಣ ಭೂಷಿತಳಾಗಿ ಹಣೆಯಲ್ಲಿ ರಕ್ತದ ಕರೋಟಿಗಳ ಮಾಲೆ, ಅಸಂಖ್ಯಾತ ಆಯುಧ, ರಕ್ತಪಾತ್ರೆ ಇವುಗಳಿಂದ ಕೂಡಿದ ಭಾರತಿಯನ್ನು ದೃಢ ಮನಸ್ಸಿನಿಂದ ಧ್ಯಾನಿಸಬೇಕು. 10 ಮುಖ, ಅಷ್ಟಭುಜ, ರಕ್ತಾಂಬರ, ತ್ರಿನೇತ್ರ, ಕತ್ತಿ, ಪಾನಪಾತ್ರೆ, ಗದೆ, ಲಾಂಗುಲ, ಮುಸಲ, ಸರ, ಮುತ್ತಿನಾಭರಣ, ಕಿರೀಟ, ಪುಷ್ಪಾದಿಗಳಿಂದ ಕೂಡಿದ ಆ ಭಾರತೀಯ ಮೂರ್ತಿಯನ್ನು ಧ್ಯಾನಿಸಬೇಕು. ನಂದಿಯೇ ಕೇಳು, ಮಹಾಕಾಳಿಯಾಗಿ ಮಧು ಕೈಟವರನ್ನು ಕೊಂದಳು. ಮಹಾಲಕ್ಷ್ಮಿಯಾಗಿ ಮಹಿಷಾಸುರನನ್ನು ಕೊಂದಳು. ಭಾರತಿಯಾಗಿ ಶುಂಭುರನ್ನು ಕೊಂದಳು. ಈ ರೀತಿ 3 ರೂಪಗಳಲ್ಲಿ ತೋರಿ ಬಂದವಳು ಆದ ಈ ಪಾರ್ವತಿಯೇ ಗೌರಿ ಎಂಬುದನ್ನು ತಿಳಿ. ಅಂದು ಮಧು ಕೈಟವರನ್ನು ಕೊಂದು ಮಹಾಕಾಳಿಯೇ ತಾನು ಪುರುಷರನ್ನು ಆಗಿರುವಳು, ಸ್ತ್ರೀಯೂ ಹೌದು. ಮತ್ತೆ ಪುರಪುಷ್ಪಕೃತಿಯಲ್ಲಿ ಅವರನ್ನು ಕೊಂದು ಹರಿಯೇ ಕಾಳಿ ಎಂದು ತಿಳಿಯುವುದು ಒಳ್ಳೆಯದು. 3 ನೇತ್ರಗಳು, ಏಕಮುಖ, 6 ಭುಜ, ಖಡ್ಗ, ಕಠಾರಿ, ಚಕ್ರ, ಘೋರ, ರಾಕ್ಷಸರ ರಕ್ತದಿಂದ ತುಂಬಿದ ಪಾನಪಾತ್ರೆಯನ್ನು ಕೈಯಲ್ಲಿ ಹಿಡಿದಿರುವ ನೀಲಿ ಬಣ್ಣದ ಸೀರೆ, ನೀಲಕುದುರೆ, ಮುತ್ತಿನ ಹಾರಗಳಿಂದ ಕೂಡಿದ ಭಗವತಿಯ ಮೂರ್ತಿಯನ್ನು ಧ್ಯಾನಿಸಬೇಕು. ಕಿಡಿಗಳನ್ನು ಸೂಸುವ ನಯನಗಳು, ಅವಡಗುಚ್ಚಿದ ಮುಖ, ಖಡ್ಗ, ವಜ್ರಯುದ್ಧ, ಮುಗ್ಧರ ಗದೆಗಳನ್ನು ಹಿಡಿದು ಕೈಗಳು ಇವುಗಳಿಂದ ಕೂಡಿದ ಎಡಗೈಯಲ್ಲಿ ಶತ್ರುಗಳ ನಾಲಿಗೆ ಎಳೆದು ನಿಂತಿರುವ ಹಾಗೂ ಕುಡಿಯುವ ಭಂಗಿಯಲ್ಲಿರುವ ಪೀತಕಾಂತಿಯ ದಶಹಸ್ತಗಳ ಸ್ವರ್ಣದ ಆಭರಣಗಳನ್ನು ತೊಟ್ಟಿರುವ ಜ್ವಾಲಾಮುಖಿಯಾದ ಪಾರ್ವತಿಯನ್ನೂ ಧ್ಯಾನಿಸಿರಿ. 4 ಕೈಗಳು, ಏಕಮುಖ, ಕೈಯಲ್ಲಿ ಹಲಗೆ, ಚಾಪ, ವೀಣೆಯನ್ನು ಬಾರಿಸುತ್ತಾ 3 ಕಣ್ಣುಗಳಿಂದ ಲೋಲ ದೃಷ್ಟಿಯನ್ನು ಬೀರುವ ನೀಲ ಸೀರೆಯನ್ನುಟ್ಟಿರುವ ಮುತ್ತುಗಳಿಂದ ಅಲಂಕೃತವಾದ ಕರಪದ್ಮಗಳಿಂದ ಕೂಡಿದ ಶ್ಯಾಮಲಾವರ್ಣದ ಆ ಮೂರ್ತಿಯು ಧ್ಯಾನಿಸ ಮೂರ್ತಿ. ನಂದಿಯೇ, ಭಗವಂತಿ ಎಂಬ ಮೂರ್ತಿ ಅಂದವಾದುದು. ಕನಕಾಂಬರ ವಿಭೂಷಣಗಳು, ಚತುರ್ಭುಜಗಳಿಂದ ಕೂಡಿ ಗದೆ, ಶಂಖ, ಶರಾಗ್ನಿಗಳಿಂದ ಶೋಭಿತಳು. ಕನಕಕುಂಡಲ, ಕನಕ ಕಿರೀಟಗಳಿಂದ ಅಲಂಕೃತಳು. ವಶೀಕರಣ ಮೂರ್ತಿಯೂ ಆದ ದೇವಿಯನ್ನೂ ಧ್ಯಾನಿಸಿರಿ. ರಕ್ತಭುಜ, ರಕ್ತಪಾದ, ರಕ್ತಮುಖ, ರಕ್ತನಯನ, ರಕ್ತಜಾನು, ರಕ್ತಜಂಘೆ, ರಕ್ತ ಎದೆ, ರಕ್ತಕಟಿ, ರಕ್ತದಶಯುಧ,
ರಕ್ತಾಭೂಷಣ ರಕ್ತಗಂಧ ಪುಷ್ಪಗಳಿಂದ ಶೋಭಿತಳಾಗಿರುವ ಕಾಳಿಯೇ ಧ್ಯಾನ ಮೂರ್ತಿ. ರಕ್ತಮುಖ 11 ರಕ್ತಭುಜಗಳು 4 ಆಯುಧಗಳು ರಕ್ತಪುಷ್ಪ ಗಂಧಭೂಷಣ ರಕ್ತ ತುಂಬಿದ ಪಾತ್ರೆ ರಕ್ತನಯನ 3 ಮುಖಗಳಿಂದ ಭೀಷಣವಾಗಿರುವ ರಕ್ತ ಮಾಂಸಾದಿಗಳಿಂದ ರಕ್ತಮಯಳಾದ ಚಾಮುಂಡಿಯನ್ನೇ ಧ್ಯಾನಿಸಿರಿ. ದೀರ್ಘವಾದ ತೋಳುಗಳು ದೀರ್ಘ ದೇಹ ವಿಶಾಲವಾದ ನೇತ್ರಗಳು ಕಳಶದಂತಿರುವ ಕುಚಗಳೆರಡು ಅಮೋಘ ಕಾಂತಿಯ ರಕ್ತಭೂಷಣ ಅಮೋಘವಾದ ಪರಿಮಳದಿಂದ ಕೂಡಿದ ಖಡ್ಗ ಚಾಪಗಳನ್ನು ಧರಿಸಿ ಭಕ್ತರನ್ನು ಅಪಾರವಾದ ಕರುಣೆಯಿಂದ ಸುವಿಶಾಲಾಕ್ಷಿಯಾದ ದೇವಿಯನ್ನೂ ಧ್ಯಾನಿಸಿರಿ. ಶಕಾದಿಗಳಲ್ಲಿ ಬಹಳ ಪ್ರೀತಳಾದವಳು ಮೃಷ್ಟಾನ್ನ ಪುಷ್ಪ ಫಲಗಳನ್ನು ಇಚ್ಛಿಸುವವಳು ಅನೇಕ ಭೂಷಣಗಳಿಂದ ಕೂಡಿ ಚತುರ್ಭುಜಳಾಗಿ ಏಕಮುಖ ಶ್ವೇತವರ್ಣ ಸ್ಥಾನಗಳೆರಡರಿಂದ ಶೋಭಿತಳಾದ ಈಕೆಯನ್ನು ನೆನೆದು ಒಡನೆ ನನ್ನ ಹೆಚ್ಚಾಗುವ ಧ್ಯಾನಗಳು ಹೆಚ್ಚುವುದು. ಸುಂದರಳಾದ ಶಂಖಾಂಬರಿಯನ್ನು ಧ್ಯಾನಿಸಿರಿ. ಕೋಪದಿಂದ ಉರಿದೆದ್ದ ನೇತ್ರಗಳ ಹೀರಿದ ಕತ್ತಿ ಹಿಡಿದ 4 ಭುಜಗಳ ಧನು ಶರ ತ್ರಿಶೂಲ ಹಿಡಿದ ಅಸುರ ರಕ್ತವನ್ನು ಪಾತ್ರೆಯಲ್ಲಿ ತುಂಬಿ ಅದನ್ನು ಕೈಯಲ್ಲಿ ಹಿಡಿದವರು ರಾಕ್ಷಸರು. ಮಾಂಸವನ್ನು ರುಚಿ ನೋಡಿ ಕ್ರೋಧದಿಂದ ತಿನ್ನುವ ಪೀತ ಮತ್ತು ಅರುಣ ವರ್ಣದ ದುರ್ಗೆಯೇ ಧ್ಯಾನ ಮೂರ್ತಿ. ವಿಶಾಲ ನಯನಗಳು ದಯೆಯಿಂದ ಕೂಡಿದ ಮುಖ ಜ್ಯೋತಿರ್ಮಯವಾದ ರತ್ನಾಭರಣ ಭೂಷಿತಳಾದ ನೀಲವರ್ಣದ ಸೌಂದರ್ಯ ಪೂರ್ಣಳಾದ ಕತ್ತಿ ಗದೆ ಬಿಲ್ಲು ಬಾಣಗಳನ್ನು ಧರಿಸಿ ನಸುನಗುತ್ತಿರುವ ಭೀಮದೇವಿಯನ್ನು ಧ್ಯಾನಿಸಿರಿ. ವಿವಿಧವಾದ ವರ್ಣಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶದಿಂದ ಶೋಭಿತಳಾದ ಕಾಂತಿಮಯ ಕಿರೀಟ ಧರಿಸಿದ ಸುಂದರವಾದ ಉಡುಗೆ ತೊಟ್ಟಿರುವ ನಾನಾ ಭರಣಭೂಷಿತಳು ವಾರುಣಿ ಪಾತ್ರಳು ಸರ್ವಾಭರಣಭೂಷಿತಳು ತ್ರಿನೇತ್ರದಿಂದ ಕೂಡಿದವಳು ಆದ ಬ್ರಹ್ಮರಿ ಮೂರ್ತಿಯನ್ನು ಧ್ಯಾನಿಸಿರಿ. ಪ್ರೇತದಾಸನ 5 ವಜ್ರಯುದ್ಧ 10 ಶರ ಶರಾಗ್ನಿ ಪಾಶ ಅಂಕುಶ ತ್ರಿನೇತ್ರಗಳು ಸಂಮೋಹಂ ಎಂಬ ಮಂತ್ರ ಜಪಿಸುವ ಪೀತಾಂಬರ ಹುಟ್ಟಿರುವ ಚತುರ್ಭುಜಳಾದ ಸುಂದರವಾದ ಸ್ನಾನಗಳೆರಡರಿಂದ ಕೂಡಿ ತೆರೆದ ಪುಸ್ತಕ ಕೈಯಲ್ಲಿ ಹಿಡಿದಿರುವ ಬಾಲ ತ್ರಿಪುರಿಯನ್ನು ಧ್ಯಾನಿಸಿರಿ. ಕುಂಕುಮಾಂಗದ ಶರಾಗ್ನಿ ಶರ ಪಾಶ ಅಂಕುಶ ತ್ರಿನೇತ್ರೆ ಸ್ಥಾನವೆರಡು ಅಪರಿಮಿತವಾದ ಪುಷ್ಪಗಳಿಂದ ಕೂಡಿದ ತಲೆಯ ಕೂದಲು ಹೇಮಾಂಬರೆ ಹಣೆಯಲ್ಲಿ ತಿಲಕ ಅಸಂಖ್ಯ ಸೂರ್ಯ ತೇಜಸ್ಸನ್ನು ನಿರಂತಕ ಬ್ರಹ್ಮ ತೇಜಸ್ಸು ಚತುರ್ಭುಜಗಳಿಂದ ಜ್ವಾಲಯ ಮಾನಳಾಗಿರುವ ತ್ರಿಪುರಾಂಬೆಯನ್ನು ಧ್ಯಾನಿಸಿರಿ. ಶುಭ್ರವರ್ಣದಿಂದ ಕೂಡಿದ ದೇಹ ಹುಟ್ಟಿರುವ ಶುಭ್ರವಾದ ವಸ್ತ್ರ 4 ಬಾಹುಗಳು ಶುಭ್ರ ಪುಷ್ಪಗಳಂತಿರುವ ತ್ರಿನೇತ್ರ ಮುತ್ತಿನ ಹಾರ ಕರಪಾತ್ರೆ ಶುಭ್ರವಾದ ಅಂದುಗೆಯನ್ನು ಕಾಲಲ್ಲಿ ಧರಿಸಿರುವ ಶುಭ್ರವಾದ ಪಾತ್ರೆಯಲ್ಲಿ ಅನ್ನವನ್ನು ಹಿಡಿದು ನಿಂತಿರುವ ಶುಭ್ರ ಮೂರ್ತಿಯಾದ ಅನ್ನಪೂರ್ಣೇಶ್ವರಿಯನ್ನೂ ಪೂಜಿಸಿರಿ. ಶ್ಯಾಮಲಾವರ್ಣದ ದೇಹ ಚತುರ್ಭುಜ ಕೋಮಲವಾದ ಶ್ವೇತವರ್ಣ ಪುಷ್ಪ ಶರಾಗ್ನಿ ಖಡ್ಗ ಸ್ಥಾನಗಳೆರಡು ಇರುವ ರೋಮಗಳಿಂದ ಸೂರ್ಯಕಾಂತಿ ಹೊರಬರುತ್ತಿರುವ ತಾಮರಸವನ್ನು ಮೂಡಿದ ತ್ರಿನೇತ್ರದ ಸುಂದರವಾದ ಭವಾನಿಯ ಮೂರ್ತಿಯನ್ನು ಧ್ಯಾನಿಸಿರಿ. ಕ್ರೂರ ದೃಷ್ಟಿಯಿಂದ ಕೂಡಿರುವ ತ್ರಿನೇತ್ರ ಹೀರಿದ ಕತ್ತಿ ವೀರಮಂಡಿ 18 ಭುಜ ಘೋರ ರಾಕ್ಷಸರ ರಕ್ತ ಕುಡಿಯುತ್ತಾ ಮಾಂಸವನ್ನು ತಿನ್ನುತ್ತಾ ಹಾರಾಡಿ ಕೂಗಾಡಿ ಹೂಂಕಾರ ಮಾಡುತ್ತಾ ಸುಂದರವಾದ ಸ್ಥಾನವೆರಡರಿಂದ ಕೂಡಿ ಅಹಿತರನ್ನು ತೀರಿ ಸುತ್ತಲಿಸಿರುವ ಮಾರಿಯ ಮೂರ್ತಿಯನ್ನು ಧ್ಯಾನಿಸಿರಿ. ಕೈಯಲ್ಲಿ ಹೆಣಗಳನ್ನು ಹಿಡಿದು ತಿನ್ನುತ್ತಾ ರಕ್ತವನ್ನು ಕುಡಿಯುತ್ತಾ ಕಣ್ಣುಗಳಿಂದ ಕಿಡಿಗಳನ್ನು ಕಾರುತ್ತಾ ಶೂಲ ತ್ರಿನೇತ್ರಗಳಿಂದ ಉರಿಯನ್ನು ಉಗುಳುತ್ತಾ ಸ್ಥಾನವೆರಡು ಆಡುತ್ತಿರಲು ಚತುರ್ಭುಜಗಳಿಂದಲೂ ಉರಿಯನ್ನು ಉಗುಳುತ್ತಾ ಸ್ಥಾನವೆರಡು ಆಡುತ್ತಿರಲು ಚತುರ್ಭುಜಗಳಲ್ಲಿಯೂ ಖಡ್ಗ ಹಿಡಿದು ಕ್ರೋಧದಿಂದ ಹೊಳೆಯುತ್ತಿರುವ ಪ್ರೇತ್ರ ಚಾಮುಂಡಿಯನ್ನೂ ಧ್ಯಾನಿಸಿರಿ. ರುಂಡಮಾಲೆಯ ಕಪ್ಪು ದೇಹ ಕೈಯಲ್ಲಿ ಮಾಂಸ ರಕ್ತವರ್ಣ ವಸ್ತ್ರ ಸುರಿಯುವ ರಕ್ತಪಾತ್ರೆ ಕತ್ತರಿಸಿದ ಶಿರ ಹಿಡಿದ ಸ್ಥಾನವೆರಡು ಭಯಂಕರವಾದ 8 ಭುಜಗಳು ತ್ರಿನೇತ್ರ ಶರ ಧನು ಖಡ್ಗಗಳನ್ನು ಹಿಡಿದಿರುವ ಭಯಂಕರ ಮೂರ್ತಿಯನ್ನು ಯಾದ ಭೈರವಿಯನ್ನು ಧ್ಯಾನಿಸಿರಿ. ಪೀತಾಂಬರವನ್ನುಟ್ಟು ದಯಾಕ್ಷಿಗಳಾದ ತ್ರಿನೇತ್ರಗಳಿಂದ ಕೂಡಿ ಮುಷ್ಟಿ ಹಿಡಿದು ದಂಡೆಯ ನೋಡುತ್ತಾ ಸ್ಪಷ್ಟವಾದ ಕಪ್ಪು ದೇಹದಿಂದ ಕೂಡಿ ಅಷ್ಟಭುಜದ ಮಲ್ಲರಿಗೆ ವೀರರಾಗಿ ಪ್ರೀತಿ ಪಾತ್ರಳಾದ ಅಂಬೆಯನ್ನೂ ಧ್ಯಾನಿಸಿರಿ. ಮುತ್ತಿನ ಓಲೆ ಮುತ್ತಿನ ಓಡ್ಯಾಣ ಮುತ್ತಿನ ಹಾರಗಳನ್ನು ಧರಿಸಿದ ಮುತ್ತಿನಂತಹ ತ್ರಿನೇತ್ರವಿರುವ ಮುತ್ತುಗಳಿಂದ
ಬೈತಲೆಯ 4 ಭುಜದ 3 ಲೋಕಗಳನ್ನು ಮೋಹಿಸುವ ಪುತಳಿಯಂತಿದ್ದು ಲಜ್ಜೆಯಿಂದ ಸುಂದರಳಾಗಿರುವ ಜಗನ್ಮೋಹಿನಿಯನ್ನು ಧ್ಯಾನಿಸಿರಿ. ಬಂಗಾರದ ಓಲೆ, ಕಂಚುಕ ವಸ್ತ್ರ, ಒಡವೆ, ತೋಮರ, ಬತ್ತಳಿಕೆ, ಶರಾಗ್ನಿ, 6 ಭುಜ, ಸುಂದರವಾದ 3 ನೇತ್ರಗಳು, ಕೋಮಲವಾದ 2 ಸ್ಥಾನಗಳು, ಇವುಗಳಿಂದ ಶೋಭಿತವಾದ ಭಕ್ತರಿಗೆ ಪ್ರೀತಿಪಾತ್ರಳಾದ ಪದ್ಮಾವತಿಯನ್ನೂ ಧ್ಯಾನಿಸಿರಿ. ಅರ್ಧ ದೇಹವನ್ನು ಶ್ಯಾಮಲ ವರ್ಣವಾಗಿಯೂ ಅರ್ಧ ಮುತ್ತಿನ ಬೊಟ್ಟು ವಾಲ, ಅರ್ಧ ಹೇಮಾಂಬರ ಶಿವಸಾಂಖ್ಯವು ಶರಾಗ್ನಿಯಿಂದ ಕೂಡಿಯೂ ಇದ್ದು ಮಿಕ್ಕ ಅರ್ಧ ದೇಹವು ಶ್ವೇತವಾಗಿ ಭಸ್ಮಲೇಪಿತವಾಗಿ ತ್ರಿನೇತ್ರಗಳಲ್ಲಿಯೂ ಉರಿ ನೇತ್ರವು ಅರ್ಧವಾಗಿ ಆನೆ ಚರ್ಮ ಉಟ್ಟು ಪೀನಕ ಧರಿಸಿದ್ದ ಅರ್ಧ ನಾರೀಶ್ವರನಾದ ಹರಿಹರನನ್ನೂ ಧ್ಯಾನಿಸಿರಿ. ಮುಗುಳು ನಗೆಯಿಂದ ಕೂಡಿದ ಮುದ್ದಾದ ಮುಖ, ಅಂದವನ್ನು ಹೊರಸೂಸುವ ತ್ರಿನೇತ್ರಗಳು, 4 ಕರಗಳಿಂದ ಬ್ರಹ್ಮಾದ್ಯಾರಿಗೂ ಮೂಲೆ ಉಣಿಸುತ್ತಾ ನಿಗಮಗಳಿಗೂ ಪ್ರಾಚೀನವಾದ ಬ್ರಹ್ಮವಾಗಿ ಜಗಜಗಿಸುವ ಪೀತಾಂಬರವನ್ನು ಉಟ್ಟು ಮತ್ತು ರತ್ನಾಭರಣ ಭೂಷಿತಳಾದ ಜಗನ್ಮಾತೆಯಾದ ಅಂಬಾ ಮೂರ್ತಿಯನ್ನೂ ಧ್ಯಾನಿಸಿರಿ. ಹೀಗೆ ಈ ಮೂರ್ತಿಗಳೆಲ್ಲವೂ ಗೌರಿಯಲ್ಲಿ ತೋರಿಬರುತ್ತವೆ. ದೇವಿಯ ಮೂರ್ತಿಗಳು ಅನಂತವಾಗಿ ಅವುಗಳನ್ನೆಲ್ಲ ವರ್ಣಿಸುವವನಾಗಿದ್ದಾನೆ. ಯಾವ ಮನುಷ್ಯನು ಇಂಥ ಮಹಿಮಾ ಸ್ವರೂಪಳಾದ ದೇವಿಯನ್ನು ಧ್ಯಾನಿಸುವನೋ ಅವನಿಗೆ ದೇವಿಯು ಇಷ್ಟಾರ್ಥಗಳೆಲ್ಲವೂ ಇತ್ತು ತನ್ನ ಭಕ್ತರಿಗೆ ಸೇವಕಳಾಗುತ್ತಾಳೆ. ತನ್ನ ಗುರುವಿನ ಸಂಪ್ರದಾಯವನ್ನು ಮೀರಿದೆ ತನ್ನ ಇಷ್ಟಮೂರ್ತಿ ಯಾವುದು, ತನಗೆ ಹೇಳಿದ ಮಂತ್ರವಾವುದು, ಮೂರ್ತಿಯ ವರ್ಣ ಯಾವುದು, ಅದನ್ನು ಅರಿತು ನಿತ್ಯವೂ ಅತ್ಯಂತ ಭಕ್ತಿಯಿಂದ ಧ್ಯಾನಿಸುವವರು ಸರ್ವಾಭಿಷ್ಟಗಳನ್ನು ದೇವಿಯಿಂದ ಪಡೆಯುತ್ತಾರೆ. ಶಿವೆಯ ಚರಿತ್ರೆ 3 ಭಾಗಗಳಾಗಿದೆ. ಘೋರ ರಾಕ್ಷಸರಾದ ಮಧುಕೈಟವರನ್ನು ಸಂಹರಿಸಿದ್ದು 1, ಮಹಿಷಾಸುರನನ್ನು ಕೊಂದದ್ದು 2, ನಿಶುಂಭರನ್ನು ಕೊಂದದ್ದು 3ನೆಯದು. ಹೀಗೆ ಆಕೆಯ ಚರಿತ್ರೆ 3 ಭಾಗಗಳಾಗಿವೆ. ಅತ್ಯಂತ ಕಠಿಣವಾದ ಕೆಲಸವನ್ನು ಕೈಗೊಳ್ಳುವುದಕ್ಕೆ ಮೊದಲು ದೇವಿಯು ಪುಣ್ಯ ಚರಿತ್ರೆಯನ್ನು ಮೊದಲು ಚರಿತ್ರೆಯಾದ ಮಧುಕೈಟಭವಾದೆ ವೃತ್ತಾಂತವನ್ನು ಓದಬೇಕು. ಸಾಧ್ಯವಾದರೆ 2ನೇದನ್ನು ಓದಬೇಕು. ಆನಂದದಿಂದ ನಿರ್ಮಲಚಿತ್ತನಾಗಿ ಪ್ರತಿನಿತ್ಯವೂ ಸಂಪೂರ್ಣವಾಗಿ ಓದುವವನೇ ಪುಣ್ಯವಂತ. ಹೀಗೆ ಪರಮೇಶ್ವರನು ದೇವಿ ಸುಂದರವಾದ ಮಹಿಮೆಯನ್ನು ಹೇಳಲು ನಂದಿಯು ಆನಂದದಿಂದ ಮೈಮರೆತು ದೇವಿಗೆ ಕೈಮುಗಿದು ಸ್ತುತಿ ಮಾಡಿ ಚಿದಾನಂದಾತ್ಮ ಗುರುವರರನ್ನೂ ನೆನೆದಳು. ಪಾರ್ವತಿ ಮಹಿಮೆ ಎಂಬ 17ನೇ ಅಧ್ಯಾಯವು ಮುಗಿದಿದ್ದು.